ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ಈ ವರ್ಷದ ಕೊನೆಯ ಟೆಕ್ ನ್ಯೂಸ್, ಕೊನೆ ದಿನದ ಟೆಕ್ ನ್ಯೂಸ್. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೀವೇನಾದರೂ ನಿಮ್ಮ UPI ಐಡಿಯನ್ನು ಯೂಸ್ ಮಾಡ್ತಿಲ್ಲ ಅಂತ ಅಂದರೆ, ಆಯಿತಾ, ತುಂಬ ದಿನ ಆಗಿರುತ್ತೆ ಯೂಸ್ ಮಾಡಿರಲ್ಲ, ಯಾವುದೇ ಟ್ರಾನ್ಸಾಕ್ಷನ್ ಆಗ್ತಿರಲ್ಲ ಆ ಒಂದು UPI ಐಡಿಗೆ ಅಥವಾ ಆ ಒಂದು UPI ನಂಬರ್ಗೆ, ಆ ರೀತಿ ಏನಾದರೂ ಆಗಿತ್ತು ಅಂದರೆ ಅದನ್ನು ಗೌರ್ನಮೆಂಟ್ನವರು ಡಿಆಕ್ಟಿವೇಟ್ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಯೂಸ್ ಮಾಡದೆ ಹಾಗೆ ಏನಾದರೂ UPI ಐಡಿ ಇಟ್ಟಿದ್ದೀರಾ ಅಥವಾ ಫೋನ್ ನಂಬರ್ ಹಂಗೆ ಇಟ್ಟಿದ್ದೀರಾ ಅಂದರೆ ದಯವಿಟ್ಟು ಅಟ್ಲೀಸ್ಟ್ ಒಂದು ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟಿಂದ ನಿಮ್ಮದೇ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆ್ಯಕ್ಟಿವ್ ಆಗಿರುತ್ತೆ. ಸೊ ಈ ರೀತಿ ಗೌರ್ನಮೆಂಟ್ನವರು ಒಂದು ನೋಟಿಸ್ನ ಕೊಟ್ಟಿದ್ದಾರೆ. ಸೊ ಡಿಸೆಂಬರ್ 31 ಅಂದರೆ ಇವತ್ತೇ, ಆಯಿತಾ. ಸೊ ನೋಡಿ, ಯಾರಾದರೂ ಯೂಸ್ ಆಗದಿರೋ UPI ಐಡಿ ಇದ್ದರೆ ಟ್ರಾನ್ಸಾಕ್ಷನ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಜಿಯೋದವರು ಕನ್ಫರ್ಮ್ ಮಾಡಿರೋ ಪ್ರಕಾರ ನಮ್ಮ ಭಾರತಕ್ಕೆ ನಮ್ಮ ದೇಶದ್ದೇ ಆದಂಥ ಒಂದು ಭಾರತ್ GPT ಅನ್ನೋ ಒಂದು AI ಚಾಟ್ ಬಾಟನ್ನು ತೊಗೊಂಬರ್ತಾರಂತೆ, ಆಯಿತಾ. ಸೊ ಇದನ್ನು ಕನ್ಫರ್ಮ್ ಮಾಡಿರುವಂಥವ್ರು ಈ ಮುಖೇಶ್ ಅಂಬಾನಿ ಅವರ ಮಗ ಆಕಾಶ್ ಅಂಬಾನಿ. ಅವರು IIT ಬಾಂಬೆಯಲ್ಲಿ ಒಂದು ಈವೆಂಟ್ ಅಟೆಂಡ್ ಮಾಡಿದರು. ಅಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿದರೆ, ನಮ್ಮ ದೇಶದ್ದೇ ಆದಂಥ ಒಂದು ಚಾಟ್ GPT ರೀತಿ ಭಾರತ್ GPT ಅಂತ. ಹೆಂಗೆ ದೇಶದ ಜನಗಳ ಅಂದರೆ ಒಂದು ರೀತಿ ನಮ್ಮ ದೇಶದ ಹೆಸರು ಹಾಕ್ಕೊಂಡು ಯಾವ ರೀತಿ ಎಮೋಷ್ನಲಿ ಅಂಬಾನಿಯವರು ಬುದ್ಧಿವಂತರಿದ್ದಾರೆ, ಆಯಿತಾ. ತುಂಬ ಎಮೋಷನಲ್ಲಾಗಿ ಪ್ಲೇ ಮಾಡ್ತಾರಲ್ಲ ಅದನ್ನು ಕೂಡ. ಜೊತೆಗೆ ಟಿವಿಗೆ ಅದರದ್ದೇ ಆದಂಥ ಒಂದು OS ಅನ್ನು, ನಮ್ಮ ದೇಶದ TV OS ಅನ್ನು ಕೂಡ ತೊಗೊಂಬರ್ತಾರಂತೆ. ಸೊ ಟಿವಿನೂ ಕೂಡ ಲಾಂಚ್ ಮಾಡಿದ್ರು, ಮಾಡ್ಬೋದೇನಪ್ಪ ಹಂಗಾದರೆ. ಅಂದರೆ ಆಲ್ರೆಡಿ ಅಂದರೆ ಹೆಂಗೆ ಅಂದರೆ TV ಸ್ಟಿಕ್ ಇದೆ, ಅಂದರೆ ಅವ್ರದ್ದು ಏನು ಸೆಟಪ್ ಬಾಕ್ಸ್ ಬರೋದು ಅದು TV ಸ್ಟಿಕ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ. ಮೋಸ್ಟ್ಲಿ ಜಿಯೋ TV OS ಹೆಂಗಿದೆಯೋ ಅದೇ ರೀತಿ ಮೋಸ್ಟ್ಲಿ ಈ ಟೆಲಿವಿಷನ್ OS ಇರಬಹುದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಗೌರ್ನಮೆಂಟ್ನವರು ಈ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಮಾಡುವಂಥ ಪ್ಲ್ಯಾಟ್ಫಾರ್ಮ್ಗಳನ್ನು ಕೆಲವೊಂದು ಬ್ಯಾನ್ ಮಾಡಿ ಬಿಸಾಕಿದೆ. ಟೋಟಲ್ 9 ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡಿದ್ದಾರೆ, ಆಯಿತಾ. ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲ್ಯಾಟ್ಫಾರ್ಮ್ ಬೈನಾನ್ಸ್ ಅಂತ, ಆಯಿತಾ. ಸೊ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು 9 ಪ್ಲ್ಯಾಟ್ಫಾರ್ಮ್ಗಳು ಬ್ಯಾನ್ ಆಗಿದ್ದಾವೆ. ನಮ್ಮದು ದೇಶದ ಟರ್ಮ್ಸ್ ಆ್ಯಂಡ್ ಕಂಡೀಷನಿಗೆ ಮೋಸ್ಟ್ಲಿ ಇವ್ರು ಯಾರು ಒಪ್ಕೊಂಡಿರಲ್ಲ, ಈ ಕಾರಣದಿಂದ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ. ನಮ್ಮ ದೇಶದವ್ರು ಯಾರು ಕೂಡ ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟ್ರೇಡ್ ಮಾಡುವ ಆಗಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಬೇಜಾರಾಗುವಂಥ ವಿಷಯ, ಪ್ರೈಮ್ನಲ್ಲೂ ಕೂಡ ಜನವರಿ 29ನೇ ತಾರೀಕಿಂದ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಈ ಮೂವಿಗಳ ಮಧ್ಯದಲ್ಲಿ ಶುರುವಾಗಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ ಮೋಸ್ಟ್ ನಾವು ದುಡ್ಡು ಕೊಟ್ಟಿರ್ತೀವಿ, ಸಬ್ಸ್ಕ್ರಿಪ್ಷನಿಗೆ ದುಡ್ಡು ಕೊಟ್ಟಿರ್ತೀವಿ. ಈವನ್ ಜಿಯೋ ಸಿನಿಮಾನೂ ಹಂಗೆ ಗುರು, ಜಿಯೋ ಸಿನಿಮಾಗೆ ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಡ್ತೀವಿ, ಆದರೂ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಹಿಂಸೆ ಗುರು. 500 ರೂಪಾಯಿ ಜಾಸ್ತಿ ತಗೊಂಡು ಕಡಿಮೆ ಮಾಡೋಕ್ಕೆ ಏನಂತ ಗೊತ್ತಿಲ್ಲ ಅವರಿಗೆ. ಸೇಮ್ ಅದೇ ರೀತಿ ಅಮೆಝಾನ್ ಅವರು ಕೂಡ ಶುರು ಮಾಡ್ಕೋತಾ ಇದ್ದಾರೆ ಅಡ್ವರ್ಟೈಸ್ಮೆಂಟನ್ನು ಹಾಕೋದಕ್ಕೆ. ಏನು ಮಾಡೋಕ್ಕಾಗಲ್ಲ. ನೀವು ಯೂಟ್ಯೂಬ್ ವಿಡಿಯೋ ನೋಡ್ತೀರಾ, ನೋಡ್ಬೇಕಾದ್ರೆ ಮಧ್ಯ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದಕ್ಕಿಂತ ಮುಂಚೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಬಟ್ ಏನಕ್ಕೆ ಅಂದರೆ ನೀವು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಲ್ಲ, ಕೆಲವು ಜನ ಯೂಟ್ಯೂಬ್ ಪ್ರೀಮಿಯಮ್ ತೊಗೊಂಡ್ರೆ ಅಡ್ವರ್ಟೈಸ್ಮೆಂಟ್ ಬರೋಲ್ಲ. ಸೊ ಅಟ್ಲೀಸ್ಟ್ ಆ ರೀತಿ ಮಾಡಬೇಕು ಗುರು. ನಾವು ಸಬ್ಸ್ಕ್ರಿಪ್ಷನ್ ಆಗಿಬಿಟ್ಟು ಮತ್ತು ಅಡ್ವರ್ಟೈಸ್ಮೆಂಟ್ ನೋಡಬೇಕು ಅಂತಂದರೆ ಇದು ಯಾವ ಕರ್ಮ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟೆಸ್ಲಾದವರು ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿರೋ ಪ್ರಕಾರ ನಮ್ಮ ದೇಶದಲ್ಲಿ ಗಿಗಾ ಫ್ಯಾಕ್ಟ್ರಿ ಆಗುತ್ತಂತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಗಿಗಾ ಫ್ಯಾಕ್ಟ್ರಿ ಆಗಿರುತ್ತಂತೆ. ಚೈನಾ ಬಿಟ್ಟರೆ ನೆಕ್ಸ್ಟ್ ಬಿಗ್ಗೆಸ್ಟು ಟೆಸ್ಲಾ ನಮ್ಮ ದೇಶದಲ್ಲೇ ಮಾಡ್ತಾರಂತ ಹೇಳಲಾಗ್ತಾ ಇದೆ. ಗುಜರಾತಲ್ಲಿ ಆಗುತ್ತಂತೆ. ಗುಜರಾತ್ ಎಲ್ಲ ಗುಜರಾತ್. ಓಕೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಒಂದು ಬೆಂಕಿ ಫೀಚರ್ನ ಗೂಗಲ್ ಮ್ಯಾಪಿಗೆ ತೊಗೊಂಬರ್ತಾ ಇದ್ದಾರೆ. ಸ್ಪೀಡ್ ಬಂಪ್ಸ್ ಅಂದರೆ ರೋಡಲ್ಲಿ ಹೋಗ್ಬೇಕಾದ್ರೆ ಹಂಪ್ಸ್ ಇರುತ್ತಲ್ವ, ಅದನ್ನು ನಮಗೆ ನೋಟಿಫೈ ಮಾಡುವಂಥ ಒಂದು ಫೀಚರ್ ಗೂಗಲ್ ಮ್ಯಾಪಿಗೆ ಬರ್ತಾ ಇದೆ. ನಾವು ಗೂಗಲ್ ಮ್ಯಾಪನ್ನು ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಇಷ್ಟು ಮೀಟರ್ ಆದಮೇಲೆ ರೈಟ್ ಟರ್ನ್ ಆಗಿ, ಲೆಫ್ಟ್ ಟರ್ನ್ ಆಗಿ ಅಂತ ಯಾವ ರೀತಿ ಹೇಳುತ್ತೆ ಅದೇ ರೀತಿ ಇಷ್ಟು ಮೀಟರ್ನಲ್ಲಿ ನಿಮಗೆ ಹಂಪ್ಸ್ ಇದೆ ಅಂತಲೂ ಕೂಡ ನಿಮಗೆ ನೋಟಿಫೈ ಮಾಡುತ್ತೆ. ರೋಡ್ ಸೇಫ್ಟಿಗೋಸ್ಕರ ಈ ಒಂದು ಹೊಸ ಫೀಚರ್ ಬರ್ತಿದೆ. ಹೆವಿ ಜನಕ್ಕೆ ಇದು ಯೂಸ್ ಆಗುತ್ತೆ. ಎಷ್ಟೋ ಸಲ ನಾವು ಕತ್ಲಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಈವನ್ ಹೆಡ್ಲೈಟ್ ಹಾಕಿದ್ರೂ ಸಹ ಹಂಪ್ಸ್ಗಳು ಕಾಣೋದೇ ಇಲ್ಲ. ಈ ಫೀಚರ್ ನೆಕ್ಸ್ಟಿಂದ ಬಂತು ಅಂತ ಅಂದರೆ ನಮಗೆ ಮುಂಚೆನೇ ಈ ಹಂಪ್ಸ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ನೋಟಿಫೈ ಮಾಡುತ್ತೆ. ಆಗ ನಾವು ನಿಧಾನಕ್ಕೆ ಸ್ಲೋ ಮಾಡಿ ಹಂಪ್ಸನ್ನು ಹತ್ತಿಸ್ಬೋದು. ಇದರಿಂದ ಎಷ್ಟೋ ಜೀವಗಳು ಸಹ ಉಳಿಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ಸ್ಟಡಿಯ ಪ್ರಕಾರ ಮುಂದಿನ 3-4 ವರ್ಷಗಳಲ್ಲಿ ನಾವು ಏನು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತೀವಿ ಅದರಲ್ಲಿ 40%ಗಿಂತ ಹೆಚ್ಚು ಸ್ಮಾರ್ಟ್ಫೋನ್ಗಳು ಈ ಜನರೇಟಿವ್ AI ಫೀಚರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳಾಗಿರುತ್ತಂತೆ. ನೆಕ್ಸ್ಟ್ ಏನು ಲಾಂಚ್ ಆಗ್ತಾಯಿದೆ iPhone 16, ಅದರಲ್ಲೂ ಕೂಡ
ಜನರೇಟಿವ್ AI ಫೀಚರ್ ಬರ್ತಾ ಇದೆ. ನೆಕ್ಸ್ಟ್ ಲಾಂಚ್ ಆಗುವಂಥ ಸ್ಯಾಮ್ಸಂಗ್ ಫೋನಲ್ಲೂ ಕೂಡ ಜನರೇಟಿವ್ AI ಫೀಚರ್ ಬರ್ತಿರುವಂಥದ್ದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ, ಕಾದು ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಒನ್ ಪ್ಲಸ್ Ace 3 ಅಂತ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದೇ ಸ್ಮಾರ್ಟ್ ಫೋನು ನಮ್ಮ ಭಾರತದಲ್ಲಿ OnePlus 12R ಹೆಸರಿನಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಕೆಲವೊಂದು ಫೋಟೋಸ್ ಲೀಕ್ ಆಗಿದೆ ಫೋನಲ್ಲಿ ತೆಗೆದಿರುವಂಥದ್ದು. ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದಾರೆ. ಚೈನಾದಲ್ಲಿ ಏನು ಲಾಂಚ್ ಆಗ್ತಿದೆ ಅದರ ಕೆಲವೊಂದು ಫೋಟೋಸ್ಗಳು, ಆಯಿತಾ. ಸೊ ಇದೇ ಫೋನ್ ನಮ್ಮ ದೇಶದಲ್ಲಿ ಪಕ್ಕ ನಂಗೆ ಅನ್ನಿಸ್ತಂಗೆ ಇದೇ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನು 12R ಹೆಸರಲ್ಲಿ ಲಾಂಚ್ ಆಗಬಹುದು, ಕಾದು ನೋಡೋಣ. ಇದಾದ ನಂತರ ಓಪ್ಪೋದವರು ಓಪ್ಪೋ ರೀನೋ 11 ಸೀರೀಸನ್ನು ನಮ್ಮ ಭಾರತದಲ್ಲಿ ಜನವರಿ 11ಕ್ಕೆ ಲಾಂಚ್ ಮಾಡಬಹುದು ಅಂತ ಹೇಳಲಾಗ್ತದೆ, ರೂಮರು ಆಗುತ್ತೆ, ಆಯಿತಾ. ಸೊ ಮೋಸ್ಟ್ ಇದರಲ್ಲಿ ನಾನು ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ. ಕ್ಯಾಮ್ರಾ ಸೆಂಟ್ರಿಕ್ಕು, ಪ್ರೈಸ್ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಕಾದು ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದಾದ ನಂತರ ರೆಡ್ಮಿ ನೋಟ್ 13 ಸೀರೀಸಿಗೆ ಏನು ಬರ್ತಾ ಇದೆ ಕನ್ಫರ್ಮ್ ಆಗಿರೋ ಪ್ರಕಾರ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಿರಂತೆ. 3 ವರ್ಷ ಬೆಂಕಿಗೂ ನೋಟ್ 13 ಸೀರೀಸಿಗೆ 3 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಅಂದರೆ ಬೆಂಕಿ ಫೀಚರು. ಇದಾದ ನಂತರ ಮೋಟೋದವರು ಕೂಡ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ. ಜನವರಿಯಲ್ಲಿ ಸಿಕ್ಕಾಬಟ್ಟೆ ಫೋನ್ಗಳು ಬರ್ತಾ ಇದ್ದಾವೆ. ಮೋಟೋ G34 5G ಅಂತ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್, HD+ ಡಿಸ್ಪ್ಲೇ ಎಲ್ಲ ಇದೆ. ನೋಡೋಣ ಹೆಂಗಿದೆ ಅಂತ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಒಟ್ಟಿಗೆ ಎಕ್ಸೈಟ್ ಆಗಿದ್ದೀನಿ ನಾನು, ಆಯಿತಾ. ಸ್ಪೆಸಿಫಿಕೇಷನ್ ಓಕೆ, ಪರವಾಗಿಲ್ಲ. ಇದಾದ ನಂತರ ಕೊನೆಯದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಕೂಡ ಬರ್ತಾ ಇದೆ ಜನವರಿಯಲ್ಲಿ. ಎಷ್ಟು ಫೋನ್ಗಳು ಯಪ್ಪ, ಇದಕ್ಕೂ ಕೂಡ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದನ್ನು ಪಕ್ಕ ಅನ್ಬಾಕ್ಸ್ ಮಾಡ್ತೀನಿ ನಾನು. ಇದಕ್ಕಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದರಲ್ಲೇನೋ ಹೆವಿ AI ಫೀಚರ್ ಎಲ್ಲ ಬರ್ತಾ ಇದೆಯಂತೆ. ಸೊ ನಾವು ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ಎಲ್ಲರಿಗೂ ಅಡ್ವಾನ್ಸ್ಡ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾಳೆ ಹೊಸ ವರ್ಷ, ನಿಮ್ಮ ಮುಂದಿನ ವರ್ಷ ಎಲ್ರಿಗೂ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.